ಎಲ್ಲರಿಗೂ ನಮಸ್ಕಾರ. ನನ್ನ ಇನ್ನೊಂದು ವಿಡಿಯೋಗೆ ಇವತ್ತು ನನ್ನ ಚಾನಲ್ ನಲ್ಲಿ ನಾನೊಂದು ಹಾರ್ಟಿಗೆ ತುಂಬಾ ಒಳ್ಳೆಯದಂತ ಡಾಕ್ಟರ್ ಇದೇ ಹೇಳೋದು ಮೊದಲು ಹಾರ್ಟಿಗೆ ಅದೊಂದು ರೆಸಿಪಿ ಮಾಡ್ಕೊಡ್ತೀನಿ. ವೆದರ್ ಮಾತ್ರ ಸೂಪರ್. ಈ ವೆದರ್ ಅಲ್ಲಿ ಒಂದು ಬ್ಲಡ್ ಫ್ರೈ ಮಾಡ್ಕೊಡ್ತೀನಿ. ಬ್ಲಡ್ ಫ್ರೈ ನಮ್ ಕಡೆ ಅದನ್ನ ಹಸಿರು ಅಂತಾನು ಕರೀತಾರೆ. ಅದೇನು ಹೆಂಗ್ ಮಾಡೋದು ಬರ್ರಿ ತೋರಿಸ್ತೀನಿ. ಬನ್ನಿ, ಮೊದ್ಲು ಇದಕ್ಕೆ ಏನೇನ್ ಬೇಕೋ ಐಟಮ್ ತೋರಿಸ್ಕೊತೀನಿ. ನೋಡ್ರಿ, ಧನಿಯಾ ಪುಡಿ, ಹಲ್ದಿ ಪೌಡರ್, ಚಿಲ್ಲಿ ಪೌಡರ್, ಒಂಚೂರು ಸಾಲ್ಟು, ಪುಡಿ ಸಾಲ್ಟು, ಮತ್ತೆ 1 ಕಪ್ಪು ಕಾಯಿ ತುರಿದಿರೋದು ಫೈನಲ್ಗೆ. ಒಗ್ಗರಣೆಗೆ ಸಾಸಿವೆ, ನೋಡ್ರಿ, ಶುಂಠಿ ಬೆಳ್ಳುಳ್ಳಿ, ಶುಂಠಿ 1 ಇಂಚು ಸಾಕು, ಬೆಳ್ಳುಳ್ಳಿ 6 ಮೆಣಸಿನ್ಕಾಯಿ, ಒಂದೇ ಒಂದು ಟೊಮೊಟೊ, 2 ಈರುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮತ್ತೆ ಇದಕ್ಕೆ 3 ಮೊಟ್ಟೆ. ಇದು ಆಪ್ಷನ್, ನಿಮ್ಗೆ ಇಷ್ಟ ಇದ್ರೆ ಹಾಕೋದು, ಇಲ್ಲಾಂದ್ರೆ ಬಿಡೋದು. ಮೊಟ್ಟೆ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಮತ್ತೆ 100 ml ಆಯಿಲ್ ಅಂತೂ ಮುಂದೆ ಆಗಿರ್ಬೇಕು ಇದಕ್ಕೆ. ನೋಡ್ರಿ, ಇಷ್ಟ ಐಟಮ್ ಇದಕ್ಕೆ ಇಷ್ಟೇ. ಬನ್ನಿ ಮಾಡೋಣ. ನೋಡಿ, ತಂದಿದ್ದೀನಿ ಒಂದ್ ಬ್ಲೆಡ್ ಸಾಕು. ಮಿನಿಮಮ್ 5 ಜನ ತಿನ್ನೋ. ನೋಡ್ರಿ ಹೆಂಗದೆ ಬ್ಲೆಡ್. ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬನ್ನಿ, ಮೊದ್ಲು ದೀಪಾಲಂಕಾರ ಮಾಡ್ಕೊಂಡ್ಬಿಡೋಣ. ಅಷ್ಟೇ. ಬನ್ನಿ, ಇದಕ್ಕೆ ಈಗ ಬಿಸಿ ಇಕ್ಕಿದೀವಿ. ಚೆನ್ನಾಗಿ ಬೇಯಿಸ 5 ನಿಮಿಷ ಬೇಯಿಸ್ಬೇಕು. ಇದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಇರೋ ಬ್ಯಾಕ್ಟೀರಿಯಾ ಎಲ್ಲ ಸ್ವಲ್ಪ ಸಾಯ್ತವೆ. ಅರ್ಧ ಸ್ಪೂನ್ ಅಷ್ಟೇ. ನೋಡಿ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಫುಲ್ಲು ನೈಸಾಗಿ ಹಚ್ಕೊಳ್ಳೋಣ. ಸರಿ, ನೋಡಿ, ಹಿಂಗೆಲ್ಲ ಫುಲ್ಲು ನೈಸಾಗಿ ಹಚ್ಕೊಬೇಕು. 80% ಬೆಂದೈತೆ. ಮುಂದಕ್ಕೆ ತೋರಿಸ್ತೀನಿ. ನೋಡಿ, ಇದ್ರಾಗೆ ಈ ಗಲೀಜ್ ಅಂಶ ಎಲ್ಲ ಹೆಂಗ್ ಗೊತ್ತಾಯ್ತು ನೋಡ್ರಿ. ಹೆಂಗ್ ತೆಗಿತೀನಿ ನೋಡ್ರಿ. ಇಷ್ಟೇ. ಇದನ್ನ ಎತ್ಕೊಂಡ್ಬಿಡ್ಬೇಕು ಒಂದು ಬೌಲ್ಗೆ. ಬಹಳ ಒಳ್ಳೇದು ಎತ್ಕೊಳೋದ್ರಿಂದ. ಇದೇ ಕೆಡ್ಸ್ಬಿಡ್ತದೆ ಅಡ್ಗೆನ. ಫುಲ್ ಇದೆಲ್ಲ ಗಲೀಜ್ ಅಂಶ ಇರೋ ಕೆಟ್ಟದೆಲ್ಲ ಮ್ಯಾಲೆ ಗೊತ್ತಾದೆ. ನೋಡ್ರಿ ಹೆಂಗ್ ಹೇಳ್ದೆ, ಇದೆಲ್ಲ ಎತ್ಕೊಂಡ್ಬಿಡೋಣ. ಒಂದ್ ಚೂರು ಬಿಡ್ದಂಗೆ ಎತ್ಕೊಂಡ್ಬಿಡೋಣ. ನೋಡ್ರಿ ಆಗೈತೆ. ನೋಡ್ರಿ ಹಿಂಗ್ ಕಾಣ್ತೈತೆ. ಹಿಂಗ್ ಬೇಯ್ಬೇಕು. ಫುಲ್ಲು ಬ್ಲ್ಯಾಕ್ ಆಗ್ಬೇಕು. ಈಗ ಇದನ್ನ ಅಡಿಗೆ ಇಳಿಸ್ಕೊಂಡ್ಬಿಡೋಣ ಅಷ್ಟೇ. ನಾವು ಸ್ವೀಟ್ ಮಾಡ್ಕೊಂಡಿದೀವಿ. ಈಗ ಇದಕ್ಕೆ ತಣ್ಣೀರ್ ಹಾಕೊಂಡಿದೀವಿ. ತಣ್ಣೀರಾಗ 1-2 ಸಲ ತೊಳಿಬೇಕು ನೀಟಾಗಿ, ಹಿಂಗ್ ಉಜ್ಜಿ. ಮೇಲೆಲ್ಲ ನೋಡ್ರಿ ಇದು ಹಿಂಗ್ ಇಡ್ತಾವಲ್ಲ ಗಲೀಜ್. ನೋಡ್ರಿ ಇದೇ ಗಲೀಜು. ನೋಡ್ರಿ ಇದೆಲ್ಲ ಹೋಗ್ಬೇಕು. ಫುಲ್ಲು ಎಲ್ಲ ಹೋಗ್ಬೇಕಿದು. ಇದನ್ನ ಪುಡಿ ಮಾಡ್ಕೊಂಡ ನೋಡಿ, ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಈ ತರ. ಬನ್ನಿ, ಒಗ್ಗರಣೆ ಬಾಣ್ಲಿ ಇಕ್ಕೋಣ. ಬನ್ನಿ, ಇದಕ್ಕೀಗ ಎಣ್ಣೆ ಹಾಕೊಂಬಿಡೋಣ. ಈಗ ಎಣ್ಣೆ ಕಾಯ್ದೈತೆ. ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋಣ. ಎಣ್ಣೆ ಕಾಯ್ದಿರ್ಬೇಕು. ನೋಡಿ, ಈಗ ಹಚ್ಕೊಂಡಿರೋ 2 ಈರುಳ್ಳಿ ಹಾಕೋಣ. ನೈಸಾಗಿ ಹಚ್ಕೊಂಡಿರೋ 2 ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ಲಿ. ನೋಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡ್ಬಂದಿರೋದು 1 ಸ್ಪೂನು. ಇದಕ್ಕೆ 1/4 ಚಮಚ ಅರಿಶಿನ. ಅವೆಲ್ಲ ಬೇಯಿಸಕ್ ಬೇರೆ ಹಾಕಿದಲ್ವಾ, ಈಗ 1/4 ಚಮಚ ಸಾಕು. ಚೆನ್ನಾಗಿ ಅಲ್ಲಾಡ್ಸ್ಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಎಣ್ಣೆಲಿ. ಈರುಳ್ಳಿ ಅನ್ನೋದು ಫುಲ್ಲು ಬ್ರೌನ್ ಕಲರ್ ಬರ್ಲಿ. ಆಮೇಲೆ ಮೊಟ್ಟೆ ಹಾಕೋಣ. ಮೊಟ್ಟೆ ನೀವು ಆಗಲ್ಲ ಅಂದ್ರೆ ಮಾಮೂಲಿ ನೀವು ಬ್ಲೆಡ್ ನ ಡೈರೆಕ್ಟ್ ಆಗಿ ಹಾಕೋಬಹುದು. ನೋಡಿ, ಈರುಳ್ಳಿ ಅನ್ನೋದು ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ಟೊಮೊಟೊ ಹಾಕೋಣ. ಒಂದು ಟೊಮೊಟೊ ಹಚ್ಕೊಂಡಿದ್ವಲ್ಲ ಫುಲ್ ನೈಸಾಗೆ. ಒಂದೇ ಒಂದು ಟೊಮೊಟೊ ಸಾಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಲಾಸ್ಟ್ ಇದೆ, ಸ್ವಲ್ಪ ಹಾಕಬೇಕು. ನೋಡಿ, ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಹಾಕೊಂಬಿಡೋಣ. ಫುಲ್ ನೈಸಾಗಿ ಹಚ್ಚಿದ ಹಸಿಮೆಣಸಿನ್ಕಾಯಿ ಹಾಕೊಂಬಿಡೋಣ. ಇದಕ್ಕೆ ಒಂದು ಇಷ್ಟು ಚಕ್ಕೆ, 1/4 ಇಂಚ್ ಚಕ್ಕೆ ಹಾಕೊಂಬಿಡೋಣ. ಫ್ಲೇವರ್ ಚೆನ್ನಾಗಿರ್ತದೆ. 1 ಸ್ಪೂನ್ ಧನಿಯಾ ಪುಡಿ, ಮತ್ತೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಇದಕ್ಕೆ ಮೇನ್ ನೀವು ಹಾಕ್ಲೇಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್. ಉಪ್ಪು ನೋಡ್ಕೊಂಡು ಹಾಕೋಣ. ಇದನ್ನ ಮೊದ್ಲೇ ಯಾಕೆ ಈರುಳ್ಳಿಗೆ ಹಾಕ್ತಿವಿ ಅಂದ್ರೆ ಅದಕ್ಕೆ ಹಾಕೋದ್ ಬ್ಲೆಡ್ ಹಾಕಾದ್ಮೇಲೆ ಒಂದು ಉಪ್ಪು ಖಾರ ಕೂತ್ಕೊಂಡ್ರೆ ಒಂದು ಕೂತ್ಕೊಳಲ್ಲ. ಅವಾಗ ಏನ್ ಮಾಡ್ಬೇಕು, ಎಣ್ಣೆಗೆ ಹಾಕೊಂಡು ಫುಲ್ಲು ರೋಸ್ಟ್ ಮಾಡ್ಬೇಕು. ಅವಾಗ ಉಪ್ಪು ಖಾರ ನೀಟಾಗಿ ಇಳಿಯುತ್ತೆ.
ನೋಡಿ ಹಿಂಗ್ ಕಾಣ್ಬೇಕು. ಒಗ್ಗರಣೆಗೆ ಈರುಳ್ಳಿಗೆ ಒಂಚೂರು ಕೊತ್ತಂಬರಿ ಹಾಕೋಣ, ಇದೊಂದ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡೋಣ. ನೋಡಿ 3 ಮೊಟ್ಟೆ ಹೊಡೆದ್ ಮಾಡ್ಕೊಂಡಿದೀವಿ. ಈಗ ಈ ಲೆವೆಲ್ ಬಂದಾದ್ಮೇಲೆ ಹಾಕ್ಬೇಕು. ನೀವು ಮೊಟ್ಟೆ ಹಾಕಲ್ಲ ಅಂದ್ರೆ, ಇಷ್ಟಪಡಲ್ಲ ಅಂದ್ರೆ ಡೈರೆಕ್ಟ್ ಬ್ಲೆಡ್ ನ ನೀವು ಹಾಕೋಬಹುದು. ನೀವು ಡೈರೆಕ್ಟ್ ಹಾಕತ್ತೀರ ಅಂದ್ರೆ ಉಪ್ಪು ಖಾರ ಒಂಚೂರು ಕಮ್ಮಿ ಹಾಕಲ್ರಿ. ಯಾಕೆಂದ್ರೆ ನಾವು ಮೊಟ್ಟೆ ಹಾಕೋದ್ರಿಂದ ಒಂದು ಉಪ್ಪು ಖಾರ ಒಂಚೂರು ಜಾಸ್ತಿ ಇರ್ತೀವಿ. ನೀವು ನೋಡಿ ಹಾಕಲ್ರಿ. ನೋಡಿ ಮೊಟ್ಟೆ ಹಾಕೋಣ. ಈಗ ಒಂದ್ 2 ನಿಮಿಷ ಕೈ ಹಾಕ್ಸ್ಬಾರ್ದು, ಬಿಟ್ಬಿಡ್ಬೇಕು ಮೊಟ್ಟೆನ. ಬನ್ನಿ ನೋಡೋಣ. ಹೆಂಗ್ ನೋಡ್ರಿ ಹಿಂಗಾಗೈತೆ. ಇದನ್ನ ಚೆನ್ನಾಗೆ ಇದ್ ಮಾಡ್ಬಿಡೋಣ, ಫ್ರೈ ಮಾಡೋಣ. ನೋಡಿ ಹಿಂಗೆ ಬರ್ಬೇಕು, ಸೂಪರ್ ಆಗಿ ಗೊತ್ತಾಯ್ತು ಮಾತ್ರ ಉಪ್ಪು ಖಾರ. ನೋಡಿ ಫುಲ್ ನೋಡ್ರಿ ಹಿಂಗೆ ಫುಲ್ ಪೌಡರ್ ತರ ಆಗ್ಬೇಕು. ಈಗ ಇದಕ್ಕೆ ಫುಲ್ ಎಲ್ಲ ಹಾಕೊಂಬಿಡೋಣ. ಫುಲ್ ಹಾಕೊಂಬಿಡೋಣ. ಹಿಂಗೆ ಫುಲ್ ಪೌಡರ್ ತರನೇ ಆಗ್ಬೇಕು. ಇದು ದಪ್ಪ ಆದ್ರೆ ಉಪ್ಪು ಖಾರ ಏನು ಹಿಡಿಯಲ್ಲ. ದಪ್ಪ ಮಾಡಿದ್ರೆ ಅದು ಇದೇ ಒಂಚೂರು ಚೆನ್ನಾಗಿರಲ್ಲ, ತಿನ್ನಕ್ಕೆ ಆಗಲ್ಲ. ನೋಡಿ ಇದನ್ನ ಒಂದ್ ರೌಂಡ್ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ರೌಂಡ್ ಫುಲ್ಲು ನೋಡಿ ಚಂದ ಹಿಂಗ್ ತಿರುಗ್ಕೊಂಡು ಅವ್ರಿಗೆ ಕುಟ್ಬೇಕು ಸ್ವಲ್ಪ. ಅವಾಗ ಮೊಟ್ಟೆ ಬ್ಲೆಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ರಿ. ಹಿಂಗೆ ಒಂದ್ ಬೋಲ್ಟ್ ದಾಣಿದ್ವಲ್ಲ ಕಾಯಿ ತುರಿ ಹಾಕ್ಬಿಡೋಣ. ಫೈನಲ್ಗೆ ಕಾಯಿ ತುರಿ ಈರುಳ್ಳಿ ಮೇನು ಸಕ್ಕದಾಗ ಅಂತೈತೆ. ಇದನ್ನ ಒಂದ್ ರೌಂಡ್ ಕೈ ಹಾಕೋಣ. ನೋಡು ನೋಡಿ ಏನು 90% ಆಯ್ತು. ಇದು ನಾನ್ ಮೊದ್ಲೇ ಹೇಳ್ದಂಗೆ ಆಡ್ಕಂಕು ತುಂಬಾ ಒಳ್ಳೇದಿದು. ನಿಜವಾಗ ನೀವು ವಾರಕ್ಕೆ ಒಂದ್ಸರಿ ಇದು ಮಾಡ್ಕೊಂಡು ನೀವು ತಿನ್ಲೇಬೇಕು. ಮಸ್ಟ್ ಟ್ರೈ ನೀವು ಮಾಡ್ಲೇಬೇಕು. ನೀವು ಹಾರ್ಟಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದು. ಏನಾಯ್ತು ಈಗ ಇದನ್ನ ಅಡಿಗೆ ಇಸ್ಕೊಂಬಿಡೋಣ. ರೆಸಿಪಿ ಕಂಪ್ಲೀಟ್. ನೋಡಿ ನಮ್ಮ ರೆಸಿಪಿ ರೆಡಿ ಆಗೈತೆ. ಎಗ್ ಬ್ಲೆಡ್ ಫ್ರೈ ಇದು ಸೂಪರ್ ಆಗೈತೆ. ನೀವು ನೋಡಿದ್ರ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಅಂತ. ವಾರಕ್ಕೆ ಒಂದ್ಸರಿನಾದ್ರ ನೀವು ಇದನ್ನ ಮನೆ ಮಾಡ್ಕೊಂಡು ತಿನ್ಬೇಕು. ಹಾರ್ಟ್ ಪೇಷಂಟ್ಗಳಿಗೆ, ಮೇನ್ ಹಾರ್ಟ್ ಪೇಷಂಟ್ಗಳಿಗೆ ನೀವು ವಾರಕ್ಕೆ 2 ಸಲ ಆದ್ರೂ ಮಾಡ್ಕೊಡ್ರಿ. ಹಾರ್ಟ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಿದು. ನೀವು ಬೇಕಾದ್ರೆ ಯಾರನ್ನ ಕೇಳಿದ್ರೆ ಹಾರ್ಟ್ ಮಾತ್ರ ತುಂಬಾ ಒಳ್ಳೇದು. ನೀವು ಮಾಡ್ಬೇಕು ಇದನ್ನ. ಚಪಾತಿಗೆಲ್ಲ ಚೆನ್ನಾಗಿರಲ್ಲ. ನೀವೇನಿದ್ರು ಸೈಡ್ಸ್ ಇಲ್ಲ ಸ್ನಾಕ್ಸ್ ಹಂಗ್ ಮಾಡ್ಕೊಂಡ್ ತಿಂದ್ರೆ ಮಾತ್ರ ಇದು ಚೆನ್ನಾಗಿರೋದು. ನೀವು ಚಪಾತಿಗೆ ದೋಸೆಗೆ ಎಲ್ಲ ಒಂದು ಚೂರು ಚೆನ್ನಾಗಿರಲ್ಲ. ಯಾಕೆಂದ್ರೆ ಇದು ಫುಲ್ ಡ್ರೈ. ಇದು ಡ್ರೈ. ಇದ್ರಾಗೂ ಮಾಡ್ಬೋದು. ನಾನು ಅದನ್ನ ಮುಂದಿನ ವಿಡಿಯೋದಾಗ ಯಾವ ತರ ತೋರಿಸ್ತೀನಿ. ಇದನ್ನ ಸ್ನಾಕ್ಸ್ ಆಗಿ ನೀವು ಮಾತ್ರ ಅಲ್ಟಿಮೇಟ್ ಆಗಿ ಬಳಸ್ಕೊಬೋದು. ರುಚಿಯಾಗಿ ಮಾಡ್ಬೋದು, ತಿನ್ಬೋದು. ಹೆಂಗೈತಿ ಇವತ್ತು ರೆಸಿಪಿ. ಈ ವಿಡಿಯೋ ಇಷ್ಟ ಆದ್ರೆ ಮನೆಗೆ ಒಂದ್ಸಲಿ ಮಾಡ್ರಿ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆನಾ? ಬಾಯ್. ಬನ್ನಿ ಟೇಸ್ಟ್ ಮಾಡೋಣ. ಹೆಂಗೈತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ. ಹೇಳ್ತೀನಿ ಕೇಳ್ರಿ. ಒಬ್ಬೊಬ್ರಿಗೆ ಎಗ್ ಹಾಕೋದು ಇಷ್ಟ ಆಗಲ್ಲ. ಆದಷ್ಟು ಎಗ್ ಹಾಕಕ್ ಟ್ರೈ ಮಾಡ್ರಿ. ಯಾಕೆಂದ್ರೆ ಎಗ್ ಫ್ಲೇವರ್ ಸೂಪರ್ ಆಗಿ ಕೊಡ್ತದೆ. ನೀವು ಮಾಡ್ಬೇಕು ಮನೇಲಿ. ಓಕೆನಾ? ಬಾಯ್.